ರಾಜ್ಯ ಬಿಜೆಪಿಯಲ್ಲಿ ಹಿಂಗಾದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ರೀತಿಯಾಗಿ ಇಲ್ಲೂ ಅಷ್ಟೇ ಕಾಂಗ್ರೆಸ್ ಪಾಳ್ಯದಲ್ಲೂ ಅಷ್ಟೇ ಕುರ್ಚಿಯ ಕಾಳಗ ನಿಲ್ತಾ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿ ಮುಚ್ಕೊಂಡಿರಬೇಕು ಅಂತಂದ್ರೂ ಕೂಡ ಯಾರು ಬಾಯಿ ಮುಚ್ಕೊಂಡಿಲ್ಲ. ಒಬ್ಬರಾದ್ಮೇಲೆ ಒಬ್ಬರು ಹೇಳಿಕೆ ಕೊಡ್ತಾ ಇದ್ದಾರೆ. ಈಗ ಶೀಘ್ರದಲ್ಲೇ ಮತ್ತೊಂದು ಟೀಮು ದೆಹಲಿಯ ದಂಡಯಾತ್ರೆಯನ್ನು ಕೈಗೊಳ್ಳುತ್ತಂತೆ. ರೆಡಿ ಇಟ್ಕೊಂಡಿದ್ದಾರಂತೆ ಟೀಮನ್ನು. ಹೈಕಮಾಂಡ್ ಹಂತದಲ್ಲೇ ನಾವು ಲಾಬಿ ಮಾಡ್ತೀವಿ ಹೀಗಂತ ಡಿ ಕೆ ಶಿವಕುಮಾರ್ಗೆ ಸೆಡ್ ಹೊಡಿತಾ ಇರೋದು ಇವರು. ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಕೈ ಬಲಪಡಿಸೋದಕ್ಕೆ ಅವರ ಆಪ್ತರು ರಣತಂತ್ರ ಹಿಡಿತಾ ಇರೋದು. ಅದರ ಭಾಗವಾಗಿ ಇದು ವರಿಷ್ಠರನ್ನ ಇವರು ಕೂಡ ಭೇಟಿ ಮಾಡಿ ಸಿಎಂ ಸಿದ್ದರಾಮಯ್ಯನವರ ಬಣ ಕೆಲವೊಂದಿಷ್ಟು ಡಿಮ್ಯಾಂಡನ್ನು ಇವರು ಕೂಡ ಇಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಆಮೇಲೆ ಸಿಎಂ ಬದಲಾವಣೆಗೆ ಕೈ ಹಾಕಬೇಡಿ ಅಂತೇಳಿ ಒತ್ತಡ ಮಾಡೋ ಸಾಧ್ಯತೆ ಇದೆ ಸಿದ್ದರಾಮಯ್ಯನವರ ಆಪ್ತರು. ಸಚಿವರಾದ ಜಮೀರ್ ಅಹ್ಮದ್ ಖಾನ್, ಬೈರತಿ ಸುರೇಶ್, ಕೆಜೆ ಜಾರ್ಜ್ ಶೀಘ್ರದಲ್ಲೇ ಇವರೆಲ್ಲರೂ ದೆಹಲಿಗೆ ಹೋಗೋ ಸಾಧ್ಯತೆ ಇದೆ. ಬಜೆಟ್ ಅಧಿವೇಶನ ಇರುತ್ತೆ, ಅದಕ್ಕೂ ವರಿಷ್ಠರನ್ನ ಭೇಟಿಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಖರ್ಗೆ, ರಾಹುಲ್ ಅವರನ್ನು ಭೇಟಿ ಆಗಲಿದ್ದಾರೆ ಸಿದ್ದು ಆಪ್ತರು. ಅಂದರೆ ಬಜೆಟ್ ಅಧಿವೇಶನ ಅಂದರೆ ಮಾರ್ಚ್ ತಿಂಗಳು, ಈ ಮಂತ್ ಒಳಗಡೆನೆ ಆದಷ್ಟು ಬೇಗ ಬಜೆಟ್ ಅಧಿವೇಶನಕ್ಕೂ ಮುಂಚೆ ವರಿಷ್ಠರನ್ನ ಭೇಟಿ ಮಾಡಿ ಕೆಲವೊಂದಿಷ್ಟು ಮಾತುಕತೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ ಸಿದ್ದರಾಮಯ್ಯನವರ ಆಪ್ತರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ನೇರ ಸಂಪರ್ಕದಲ್ಲಿ. ದೀಪಾ, ರಾಜ್ಯ ಬಿಜೆಪಿಯಲ್ಲಿ ಒಂದು ಕಡೆ ಡೆವಲಪ್ಮೆಂಟು, ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಡೆವಲಪ್ಮೆಂಟು. ಇಲ್ಲೂ ಕೂಡ ಒಂದು ಟೀಮ್ ರೆಡಿ ಆಗಿದೆ ವರಿಷ್ಠರನ್ನ ಭೇಟಿ ಮಾಡಿ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಇಡೋದಕ್ಕೆ. ಪ್ರಮುಖವಾದಂತಹ ಬೇಡಿಕೆಗಳು ಯಾವ್ಯಾವನ್ನ ಇಡ್ತಾರೆ ಅಂತ? ಶರತ್, ರಾಜ್ಯದ ದುರಾದೃಷ್ಟನೋ ರಾಜ್ಯದ ಜನರ ದುರಾದೃಷ್ಟನೋ ಗೊತ್ತಿಲ್ಲ. ಅಭಿವೃದ್ಧಿ ಕಡೆ ಗಮನ ಹರಿಸಬೇಕಾಗಿದ್ದಂತಹ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷದ ನಾಯಕರುಗಳು ಕುರ್ಚಿ ಕಾದಾಟದಲ್ಲಿ ಭಾಗಿಯಾಗಿರುವಂತಹದ್ದು ನಿಜಕ್ಕೂ ಮೋಸ್ಟ್ಲಿ ರಾಜ್ಯದ ಜನರ ದುರಾದೃಷ್ಟವೇ ಸರಿ. ಅತ್ತ ಬಿಜೆಪಿಯಲ್ಲೂ ಇದೇ ರೀತಿಯಾದಂತಹ ಕಾಳಗ ಶುರುವಾದ್ರೆ ಕಾಂಗ್ರೆಸ್ನಲ್ಲೂ ಕೂಡ, ಅಂದ್ರೆ ಆಡಳಿತ ಪಕ್ಷದಲ್ಲೂ ಕೂಡ ಕುರ್ಚಿ ಕಾದಾಟಗಳು ಶುರುವಾಗಿದೆ. ಎಲ್ಲೋ ಒಂದ್ ಕಡೆ ಎರಡು ಬಣಗಳಾಗಿರುವಂತಹ ಕಾಂಗ್ರೆಸ್ನಲ್ಲಿ ಒಂದ್ ಕಡೆ ಡಿ ಕೆ ಬಣ, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಬಣ ಅನ್ನುವಂತಹದ್ದು ಬಹಿರಂಗವಾಗಿ ಗುರುತಿಸಿಕೊಳ್ಳುವಂತಹ ಪ್ರಯತ್ನಗಳು ಎಲ್ಲವೂ ಕೂಡ ನಾಯಕರುಗಳು ಮಾಡ್ತಾ ಇರುವಂತಹದ್ದು. ಈಗ ಯಾವಾಗ ಪವರ್ ಶೇರಿಂಗ್ ಅನ್ನುವಂತಹ ವಿಚಾರ ಬರ್ತಾ ಇದೆಯೋ, ಆ ವಿಚಾರದಲ್ಲಿ ಚರ್ಚೆ ಜೋರಾಗ್ತಿದೆಯೋ, ಅದರ ಬೆನ್ನಲ್ಲೇ ಇದೀಗ ಸಿದ್ದು ಟೀಮ್ ಅಲರ್ಟ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯಾವಾಗ ಡಿ ಕೆ ಶಿ ಈ ಪವರ್ ಶೇರಿಂಗ್ ಅನ್ನುವಂತಹ ವಿಚಾರವಾಗಿ ಅವರ ಒಂದಿಷ್ಟು ಬೆಂಬಲಿಗ ಶಾಸಕರುಗಳು ದಿನದಿಂದ ದಿನಕ್ಕೆ ಹೆಚ್ಚಿನ ಒಂದು ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಹೆಚ್ಚಿನದಾಗಿ ಡಿ ಕೆ ಶಿ ಅವರು ಸಿಎಂ ಆಗ್ತಾರೆ ಅಂತಹದೊಂದು ಕಾಲ ಸನಿಹ ಇದೆ ಅನ್ನುವಂತಹದ್ದು ಹೇಳ್ತಾ ಇದ್ದಾರೆ. ಅದಕ್ಕೆ ಇದೀಗ ಪ್ರತಿತಂತ್ರವನ್ನ ಸಿದ್ದು ಅಂಡ್ ಟೀಮ್ ಮಾಡ್ತಾ ಇದೆ ಅನ್ನುವಂತಹದ್ದು. ಸಮೀಪದಲ್ಲೇ ದೆಹಲಿಗೆ ತೆರಳಬೇಕು, ದೆಹಲಿಗೆ ತೆರಳಿ ಹೈಕಮಾಂಡ್ನ ಮುಂದೆ ನಮ್ಮದೇ ಆದಂತಹ ಒಂದಿಷ್ಟು ಬೇಡಿಕೆಗಳನ್ನ ಇಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಆಪ್ತ ಸಚಿವರುಗಳು ರೆಡಿಯಾಗಿದ್ದಾರೆ. ಆ ರೀತಿಯಾದಂತಹ ಒಂದು ಪ್ಲಾನ್ ನಡೆದಿದೆ ಅಂತ ಹೇಳಲಾಗ್ತಿದೆ. ಈಗ ಸಿಎಂ ಬದಲಾವಣೆ ಅಥವಾ ಕುರ್ಚಿ ಬದಲಾವಣೆ ಅನ್ನುವಂತಹ ವಿಚಾರ ಬಂದಾಗ ಯಾವುದೇ ಕಾರಣಕ್ಕೂ ಬದಲಾಯಿಸೋದು ಬೇಡ, ಸದ್ಯಕ್ಕೆ ನಡ್ಕೊಂಡು ಹೋಗ್ತಾ ಇದೆ. ಇದನ್ನ ಬದಲಾಯಿಸಿದ್ರೆ ಮತ್ತೆ ಅಪಸ್ವರಗಳು, ಅಸಮಾಧಾನಗಳು ಹೆಚ್ಚಾಗ್ತವೆ ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ಲಾನ್ ನಡೆದಿದೆ ಅಂತ ಹೇಳಲಾಗ್ತಿರುವಂತಹದ್ದು. ಇದರ ಜೊತೆಗೆ ಏನು ಈಗ ಅಧಿವೇಶನ ಶುರುವಾಗಿದೆ, ಅಧಿವೇಶನದ ವೇಳೆಯೇ ವರಿಷ್ಠರುಗಳನ್ನ ಭೇಟಿಯಾಗಿ ತಮ್ಮ ಒಂದು ಮನವಿ ಏನಿದೆ, ತಮ್ಮ ಒಂದು ಒತ್ತಡ ಏನಿದೆ ಅದನ್ನ ವರಿಷ್ಠರ ಮುಂದೆ ಇಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಪ್ಲಾನ್ ಆಗಿದೆ ಅಂತ ಹೇಳಲಾಗ್ತಿರುವಂತಹದ್ದು. ಸದ್ಯಕ್ಕೆ ಯಾವಾಗ ಹೋಗ್ತಾರೆ ಅಥವಾ ಯಾರ್ಯಾರು ಹೋಗ್ತಾರೆ ಅನ್ನುವಂತಹದ್ದು ಇನ್ನೂ ಖಚಿತ ಆಗಿಲ್ಲ. ಆದರೆ ಬಹುತೇಕವಾಗಿ ಸಿದ್ದು ಆಪ್ತ ಸಚಿವರುಗಳು, ಜಾರ್ಜ್ ಇರಬಹುದು, ಬೈರತಿ ಸುರೇಶ್ ಇರಬಹುದು ಸೇರಿದಂತೆ ಅನೇಕರು ಅಲ್ಲೋಗಿ ಒಂದಿಷ್ಟು ಮನವಿಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲವೂ ಕೂಡ ತಂತ್ರವನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹದ್ದು. ಶರತ್, ಓಕೆ, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.